ಮತ್ತೊಂದು ಕಡೆ ಬಿ ವೈ ವಿಜಯೇಂದ್ರ ಕೂಡ ಕೆಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದೇ ಬಿಟ್ರು ಅನ್ನುವಂತ ಭ್ರಮೆಯಲ್ಲಿದ್ರು. ಈಗ ಎನ್ಡಿಎ ಅಭ್ಯರ್ಥಿ ಗೆಲ್ಲುವ ವಾತಾವರಣ ನಿರ್ಮಾಣ ಆಗಿದೆ. ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ, ಆದ್ರೆ ಅಷ್ಟರ ಒಳಗಾಗಿ ಬೇರೆ ಬೇರೆ ತರಹಂತ ವಿಶ್ಲೇಷಣೆಗಳು ನಡೀತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರೇ, ನೀವು ಭಯ ಪಡಬೇಕಾಗಿರುವಂತದ್ದು ಬಿಜೆಪಿಗಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿರುವ ಹಿರಿಯ ಸಚಿವರುಗಳಿಗೆ ನೀವು ಭಯ ಪಡಬೇಕು. ಇನ್ನೊಂದು ವಿಚಾರ ಹೇಳಿದ್ದಾರೆ ಸಿದ್ದರಾಮಯ್ಯನವರು. 50 ಕೋಟಿ ತಲಾ 50 ಕೋಟಿ ಕೊಟ್ಟು 50 ಶಾಸಕರನ್ನ ಖರೀದಿ ಮಾಡೋ ಪ್ರಯತ್ನ ಅಂತಿತ್ತಲ್ಲ, ಆಡಳಿತ ಪಕ್ಷದಲ್ಲೇ ಶಾಸಕರ ಖರೀದಿ ಪ್ರಕ್ರಿಯೆ ನಡೀತಾ ಇದೆ. ಸಿಎಂ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊರಗಿನವ್ರು ಖರೀದಿ ಮಾಡ್ತಾ ಇರುವಂತದ್ದಲ್ಲ ಅಂತ ಆರೋಪಿಸಿದ್ದಾರೆ. ಒಂದಂತೂ ಸತ್ಯ, ಮುಖ್ಯಮಂತ್ರಿಗಳ ರಾಜೀನಾಮೆ ಬಹಳ ಸನ್ನಿಹಿತ ಆಗಿದೆ ಅನ್ನುವ ಮನವರಿಕೆ ಸ್ವತಃ ಸಿದ್ದರಾಮಯ್ಯನವರಿಗೆ ಆಗಿದೆ. ಹಾಗಾಗಿ ಈ ರೀತಿ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನ, ಆರೋಪವನ್ನ ಭಾರತೀಯ ಜನತಾ ಪಾರ್ಟಿ ಮೇಲೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವ ರೀತಿ ಚರ್ಚೆ ಮಾಡಿದ್ರೆ ನಮಗಂತೂ ಮಾಹಿತಿ ಇಲ್ಲ. ಒಂದಂತೂ ಸತ್ಯ, ರಾಜೀನಾಮೆ ಕೊಡ್ತಕ್ಕಂಥದ್ದು ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶದ ನಂತರ ಯಾವ ಬೇಕಾದ್ರೂ ತೀರ್ಮಾನ ಆಗ್ತದೆ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಂತ ನನಗೆ ಕೇಳಿದ್ರೆ 100ಕ್ಕೆ 100 ಸಾಧ್ಯ ಇಲ್ಲ. ಯಾರ್ಯಾರು ಏನೇ ಹೇಳಿಕೆ ಕೊಡಬೇಕು ಕೊಟ್ಟಿದ್ದಾರೆ, ಜನರು ತಮ್ಮ ತೀರ್ಪನ್ನು ಕೂಡ ನೀಡಿದ್ದಾರೆ. 23 ತಾರೀಕು ಫಲಿತಾಂಶ ಬರ್ತದೆ, ಎಲ್ಲ ಕೂಡ ಕಾದ್ ಮಾಡಿ ಯಾರ್ಯಾರು ಏನೇ ಹೇಳಿಕೆ. ಸೊ ಇದು ಬಿ ವೈ ವಿಜಯೇಂದ್ರ ಅವರು ಆಡಿರುವಂತ ಮಾತು. ಬಿಜೆಪಿ ಅವರ ವಿಚಾರವಾಗಿ ನೀವು ಭಯ ಪಡಬೇಡಿ, ನಿಮ್ಮ ಅಕ್ಕಪಕ್ಕ ಇರೋರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಭಯ ಪಡಿ ಅನ್ನುವಂತ ಹೇಳ್ತಾ ಇದ್ರೆ, ಜೊತೆಗೆ ಖಂಡಿತ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅನ್ನುವಂತ ವಿಚಾರವನ್ನ ಬಹಳ ಖಚಿತವಾಗಿ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲೇ ಸಿಎಂ ರನ್ನ ಇಳಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಸಾವಿರಾರು ಕೋಟಿ ಇಟ್ಕೊಂಡು ಶಾಸಕರನ್ನ ಖರೀದಿ ಮಾಡುವಂತ ಪ್ರಕ್ರಿಯೆ ಕಾಂಗ್ರೆಸ್ನಲ್ಲೇ ನಡೀತಾ ಇದೆ ಅಂತ ಸಿಎಂ 50 ಕೋಟಿ ಆಫರ್ ಹೇಳಿಕೆಗೆ ವಿಜಯೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. 4 ಹಿರಿಯ ಮುಖಂಡರು ಸಿಎಂ ರನ್ನ ಇಳಿಸೋದಕ್ಕೆ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡರ ಮೇಲೆ ಆರೋಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ, ಯಾರಿಗೆ, ಸಿದ್ದರಾಮಯ್ಯನವರಿಗೆ. ಹೀಗಾಗಿ ಬಿಜೆಪಿ ಮೇಲೆ ಗೂಬೆ ಕೂರಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವ್ರ ಪಕ್ಷದಲ್ಲೇ ಸಿಎಂ ಕುರ್ಚಿಗೆ 1000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸರ್. ಆ ಮಾಹಿತಿ ಸಿದ್ದರಾಮಯ್ಯನವ್ರಿಗೆ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಘಟಾನುಘಟಿಗಳೇನಿದ್ದಾರೆ, ಆಡಳಿತ ಪಕ್ಷದ ಶಾಸಕರನ್ನ ಖರೀದಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅದು ಕೈ ಹಾಕಿದ್ದಾರೆ. ಅದು ಬರೋದಿಂದಲೇ ಎಲ್ಲವೂ ಕೂಡ ಕಾಲ ಉತ್ತರ ಕೊಡ್ತದೆ. ಯಾಕಂದ್ರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಕ್ಕಂಥದ್ದು ನಿಶ್ಚಿತ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಏನೇ ಇರ್ತಕ್ಕಂಥದ್ದು ಯಾವತ್ತು ರಾಜೀನಾಮೆ ಕೊಡ್ತಾರೆ ಮತ್ತು ಯಾರು ಮುಖ್ಯಮಂತ್ರಿ ಆಗಿ ಬರ್ತಾರೆ ಅನ್ನತಕ್ಕಂಥದ್ದು ಪ್ರಶ್ನೆ ಹೊತ್ತಿರೋದು. ಹಾಗಾಗಿ ಕುದುರೆ ವ್ಯಾಪಾರ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಬಿಜೆಪಿ ಇರ್ತಕ್ಕಂಥ ಕೇವಲ 66 ಶಾಸಕರು ಮಾತ್ರ. ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರೇ, ತಾವು ಭಯ ಪಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಹಿರಿಯ ಸಚಿವರೇನಿದ್ದಾರೆ ಅವ್ರ ಬಗ್ಗೆನೂ ಆತಂಕ, ಭಯ ಪಡಬೇಕೇ ಹೊರತು ಬಿಜೆಪಿ ಬಗ್ಗೆ ಅಲ್ಲ. ಅದನ್ನು ಈ ಸಂದರ್ಭ ಇನ್ನು